मेरे को दप्ಪ दಪ್ಪ डाल रहा है भैया मेरे का छोटा छोटा डाल रहे ಗೈಸ್ ಇದು ಒಂಥರ ಬಿಗ್ ಬಾಸ್ ಅಲ್ಲಿ ನಡೆಯುತ್ತಲ್ಲ ಸ್ಟ್ರಾಟರ್ಜಿ ಆತರ ಏನೋ ನಿಶಾ ಪ್ಲಾನ್ ಮಾಡ್ತಾವಳ भैया थोड़ा कम थोड़ा निदानಕ್ಕೆ ಬನ್ನಿ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಹಿಂದೆಗಡೆ ನೋಡ್ತಾ ಇರ್ಬೋದು ನೀವು ಟಂಟಡ ಪಾನಿಪುರಿ ಚಾಲೆಂಜ್ ಮಾಡೋಕ್ಕೆ ಅಂತ ಹೊರಟಿದ್ದೀವಿ ಗೈಸ್. ತುಂಬ ದಿನದಿಂದ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ಪಾನಿಪುರಿ ಚಾಲೆಂಜ್ ಮಾಡಿ ಅಂತ. ಸೊ ಮನೇಲಿ ಈಗ ತುಂಬ ಜನ ಇರೋದ್ರಿಂದ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಹೊರಟಿದ್ದೀವಿ. ಕ್ಯಾಶಿಯರ್ ಮಧುಗೌಡ ಅವರು ಈಗ ಕ್ಯಾಶ್ ಹೇಳಿಸ್ತಾ ಇದ್ದಾರೆ. ಹೇಳಿ ಏನಿಲ್ಲ, ಫಸ್ಟ್ ಇರೋರಿಗೆ ಇಷ್ಟು ಕೊಡ್ತೀನಿ. ಎಷ್ಟು ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಇಷ್ಟು. ಹಾ ಸೆಕೆಂಡ್ ಇರೋರಿಗೆ ಇಷ್ಟು ಕೊಡ್ತೀನಿ. ಸೆಕೆಂಡ್ ವಿನ್ನರ್ಗೆ, ಇದು ಫಸ್ಟ್ ವಿನ್ನರಿಗೆ. ಓಕೆ ಡನ್. ಕ್ಯಾಶ್ ನನ್ನ ಹತ್ರ ಇರುತ್ತೆ ಬಿಕಾಸ್ ನಾನು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಮಾಡ್ಬೋದಲ್ಲ? ಅನ್ಫಾರ್ಚುನೇಟ್ಲಿ ಇಲ್ಲ, ಬೇಡ. ಕ್ರೇವಿಂಗ್ಸ್ ಇಲ್ವಾ? ಅಂದ್ರೆ ತಿನ್ಬಾರ್ದು ಜಾಸ್ತಿ, ಕಾಂಪಿಟೇಷನ್ ತರ ಎಲ್ಲ ತಿನ್ಬಾರ್ದು. ಬಟ್ ಫಸ್ಟ್ ನಾನೇ ಸ್ಟಾರ್ಟ್ ಮಾಡೋದು. ನಿಶಾ ಸ್ವಲ್ಪ ಬನ್ನಿ ಮೈಕ್. ಅದಕ್ಕೆ ಪಕ್ಕದಲ್ಲಿ ಏನು ಫಸ್ಟ್ ನಾನೇ ಸ್ಟಾರ್ಟ್ ಮಾಡ್ತೀನಿ. ಬಬ್ಲಿ ಸ್ವಾತಿ ಬ್ಯಾಕ್ ಸೈಡ್ ಇಂದಾನೆ ಚಬ್ಲಿ ಸ್ಪಂದನ ಅಂಡ್ ದೀವಾ ಪೂರ್ಣಿಮಾ, ಬ್ಯೂಟಿ ನಿಶಾ, ಕ್ಯೂಟಿ ಮುದುಗೌಡ ಅಂಡ್ ಹ್ಯಾಂಡ್ಸಮ್ ಅಂಕ್ ನಂದೀಶ್ ಅಂಡ್ ನಾನು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಓನರ್. ನನ್ನ ಚಾನಲ್ದು ಕಟ್ ಮಾಡಿ ಗೈಸ್. ಸೊ ಲಾಸ್ಟ್ ಟೈಮ್ ವಿನ್ನರ್ ಜೊತೆ ನಾವೀಗ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಎಷ್ಟು ತಗೊಂಡಿದ್ರಿ ನಿಶಾ ಅವ್ರೆ? ಅದೇನೋ ಹೇಳ್ತಾರಪ್ಪ ಅಷ್ಟು ಇಷ್ಟು ಅಂತ. ನಾವು 3 years ಆಗಿದೆ. 2023 ಎಲ್ಲೋ ಮಾಡಿದ್ದು ಪಾನಿಪುರಿ ಚಾಲೆಂಜ್. ಅದಾದ್ಮೇಲೆ ಇವಾಗ್ಲೇ ಮಾಡ್ತಾ ಇರೋದು. ನೋಡೋಣ ಪಾರ್ಟಿಸಿಪೆಂಟ್ಸ್ ಈ ಸಲ 4 ಜನ 5 ಜನ 6 ಜನ ಅಂದ್ರೆ ಇವಳು ಸೇಮ್ ಇತ್ತು. ಈಗ ನೀವು 5 ಜನ ಹೊಸಬ್ರು. ಸೊ ತಡ ಮಾಡೋದ್ ಬೇಡ. 1 ಪ್ಲೇಟ್ ಅಲ್ಲಿ 6 ಪೀಸ್ ಕೊಡ್ತಾರಂತೆ. ಬಯ್ಯನ್ ಕರ್ಸಿದೀವಿ ನಾವು. ಬನ್ನಿ, ನೀವೇ ಮೇನು. ವೆಲ್ಕಮ್ ಟು ಅವರ್ ಚಾನಲ್. ಹಾಯ್ ಮಾಡಿ ಒಂದ್ಸತಿ. ಹಾಯ್ ಹಾಯ್ ಕರು ಭಯ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೆಂಗ್ ಹಿಂದಿ ಮಾತಾಡಿದೀನಿ ಗೊತ್ತಾ? ಅವಾಗ್ಲೇ ಹಂಗ್ ಮಾತಾಡಿದ್ದೀನಿ. ಇವಾಗ ಹೆಂಗ್ ಮಾತಾಡ್ಬೇಡ ನಿಶಾ. ಹೌದು ಚೆಚ್ಚಾಕ್ಬಿಡು. ಸರಿ ಓಕೆ ಲೆಟ್ಸ್ ಗೋ ಗೈಸ್. ಯಾವ ತರ ಅಂತಂದ್ರೆ ಈಗ ವಿನ್ನರ್ಗೆ 3,000 ರೂಪಾಯಿ ಪ್ರೈಸ್ ಇರುತ್ತೆ, ರನ್ನರ್ ಅಪ್ಗೆ 2,000 ರೂಪಾಯಿ ಪ್ರೈಸ್ ಇರುತ್ತೆ. ಟೋಟಲ್ 5,000 ಇಸ್ ದಿ ಗಿಫ್ಟ್ ವಿನ್ನಿಂಗ್ ಪ್ರೈಸ್. ಯಾರು ಗೆಲ್ತಾರೆ ಅಂತ ನೋಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ಟೋಟಲ್ ಪಾರ್ಟಿಸಿಪೆಂಟ್ಸ್ ನಾನು, ಸ್ಪಂದನ, ಸ್ವಾತಿ, ಪೂರ್ಣಿ, ನಿಶಾ, ನಂದಿ. ಇಷ್ಟು ಜನ 6 ಜನ. ಲೆಟ್ಸ್ ಗೋ. ಎಸ್ ಲೆಟ್ಸ್ ಗೋ. ಸೊ ಗೈಸ್ ಎಲ್ಲರಿಗೂ ಪ್ಲೇಟ್ಸ್ ಕೊಟ್ಟಿದ್ದಾರೆ. ಅವ್ರವ್ರ ಪ್ಲೇಟಲ್ಲಿ ಇನ್ನೊಂದು ರೂಲ್ಸ್ ಏನು ಅಂತಂದ್ರೆ, ಈಗ ಒಂದ್ ಕಡೆಯಿಂದ ಹಾಕೊಂಡ್ ಬರ್ತಾ ಇರ್ತಾರೆ. ನೀವು ಈಗ ಸ್ಟಾರ್ಟಿಂಗಲ್ಲಿ ತಿನ್ಕೊಬಿಡ್ತೀರಾ, ಆಮೇಲೆ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಗಾಡಿ ಸ್ಲೋ ಆದಾಗ ಪೆಂಡಿಂಗ್ ಇರಬಾರ್ದು. ಈಗ ಪೂರ್ಣಿ ತಿನ್ನೋಷ್ಟರಲ್ಲಿ ನಾನು ತಿಂದಿರ್ಬೇಕು. ಪೂರ್ಣಿದ್ ಖಾಲಿ ಬೋಲಲ್ಲಿ ಗೋಲ್ಗಪ್ಪ ಇರಬಾರ್ದು, ತಿಂತಾ ಇರ್ಬೇಕು. ಈಗ ನಂದಿಗೆ ಹಾಕಿರೋ ಅಷ್ಟರಲ್ಲಿ ನೀವು ಖಾಲಿ ಮಾಡಿರ್ಬೇಕು, ನಿಮ್ದು ಹಾಕಿರೋ ಅಷ್ಟರಲ್ಲಿ ಪೂರ್ಣಿ ಖಾಲಿ ಮಾಡಿರ್ಬೇಕು. ಆ ತರ. ಲೆಟ್ಸ್ ಗೋ. ಭಯ ರೆಡಿ ರೆಡಿ. ಪಾನಿ ಸ್ವಲ್ಪ ಹಾಕಕ್ಕೆ ಹೇಳಿ. ಪಾನಿ ಸ್ವಲ್ಪನೇ ಹಾಕಿ. 2 ರೌಂಡ್ ಜಾಸ್ತಿ ಹಾಕಿ. ಆ ಕಡೆಯಿಂದ ಬರ್ತಾಯ್ತಾ? ಈ ಕಡೆಯಿಂದ ಬರ್ತಿದೆ. ಎಸ್. ಅಯ್ಯೋ ಚೇಂಜ್ ಆಯ್ತು ರೌಂಡ್. ಆಹಾ ಟೇಸ್ಟ್ ಸೂಪರ್ ಆಗೈತೆ ಗೈಸ್. ಏನಾಯ್ತಾ? ಮಾತಾಡ್ಬೋದು ಸ್ವಾತಿ ಅವರೇ. ಅವರೇ ಸ್ವಾತಿ ಅವರು ಮಾತಾಡಲ್ವಂತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಯಾಮಸಂಗಿಲ್ಲ. ಆಮೇಲೆ ಪ್ಲೇಟ್ ಕೊಡ್ಬೇಕು ನಂದಾದ್ಮೇಲೆ. ಬಟ್ಟೆ ಹಸಿದಾಯ್ತು. ಕರೆಕ್ಟ್ ಟೈಮು ಕರ್ಸೋರ್ ಮಧ್ಯಾಹ್ನ. ಆಹಾ ನಿಮ್ದು ನಮ್ಗೆ ಮನದಾಳದ ಮಾತೆಲ್ಲ ಕೇಳಿಸ್ಬಿಡ್ತು. ಧೀರೆ 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 ಧೀರೆ. ಅಕ್ಕ ಚೆನ್ನಾಗಿದ್ದಾಳ? ಎಷ್ಟಾಯ್ತು? बैठ कितना हो गया? सबको 3-3 4 हो गया ना. आप इधर नहीं गिनती कर रहा है. ಎಷ್ಟು ರೌಂಡ್ ಆಯ್ತು ಅಂತ ನೆನ್ಪಿಟ್ಕೋಬೇಕು.
ನಂದು 5ನೇದು ಇದು. ನಾನು 4 ಆಯ್ತು, ಇವಾಗ 5ನೇದು. ಅದೇ 5ನೇದು ನಡೀತೈತೆ. ನಡೀತಾ ಇತ್ತು ಅಲ್ಲಿಂದ ಸ್ವಾತಿಯಿಂದ ಸ್ಟಾರ್ಟ್. ಸ್ವಾತಿ ಅವರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಈಗ 6ನೇದು ಅಂದ್ರೆ ಒಂದ್ ಪ್ಲೇಟ್ ಫಿನಿಶ್ ಆಗುತ್ತೆ ಇದನ್ನ ತಿಂದ್ರೆ. 6ನೇದು ಇದು. ಒಂದ್ ಪ್ಲೇಟ್ ಸತತವಾಗಿ ಕಂಪ್ಲೀಟ್ ಗೊಳಿಸಿರುವ ಸ್ವಾತಿ, ಸ್ಪಂದು, ಮದನ್, ಪೂರ್ಣಿಮಾ, ನಿಶಾ, ರವೀಂದ್ರ ಹಾಗೂ ನಂದೀಶರಿಗೆ ಅಭಿನಂದನೆಗಳು. ನಾವು ಕಾಮೆಂಟ್ ಮಾಡ್ತಿದ್ವಲ್ಲ, ನಮ್ಗೇನಿಲ್ವಾ ನಿಮ್ ಚಾನಲ್ ಅಲ್ಲಿ? 1,000 ರೂಪಾಯಿ 10 ಪೈಸೆ ಹಾಕೋದ್ರಿ ಸ್ವಾಮಿ. ನನ್ನ ಹತ್ರನೇ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. 7 ಗೈಸ್. ಒಂದು ಪ್ಲೇಟಲ್ಲಿ ಅವ್ರು ಹಾಕೋದು 5 ಪ್ಲಸ್ 1 ಸೇವ್ ಪುರಿ ಹಾಕ್ತಾರಂತೆ. ನಮಗೋಸ್ಕರ 6 ಹಾಕೊಡ್ತಾ ಇದ್ದಾರೆ ಒಂದು ಪ್ಲೇಟ್ಗೆ. 6 ಅಂತ ಕೌಂಟ್ ಒಂದು ಪ್ಲೇಟು ಅಲ್ವಾ ಬೈ? ಭಯ್ಯ ಮೇಲಕ್ಕೋ ದಪ್ಪ ಡಾಲ್ರೆ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಮೇಲಕ್ಕೋ ದಪ್ಪ ಡಾಲ್ರೆ. भैया भैया मेरा का छोटा छोटा डाल रहे. नहीं ऐसा नहीं करना. इधर कंपटीशन चल रहा है, आपको मालूम हो गया ना? ಗೈಸ್ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ, ಫುಲ್ ಬರಲ್ಲ. ಅದಕ್ಕೆ ಇವರು ಹಿಂದಿ ಮಾತಾಡ್ತಾರೆ. ಪಾಪ ಅವ್ರಿಗೆ ಗೊತ್ತಾಗ್ಬೇಕಲ್ವಾ ನಾವೇನ್ ಮಾತಾಡ್ತಾ ಇದೀವಿ ಅಂತ. ಮತ್ತೆ ಹಾಕ್ಬೋದು. ಹಾಕಿ ಒಂದ್ ಮತ್ತೆ ಇವನ್ಗೆ ಆಯ್ತು, ಹಾಕ್ಬಿಡಿ ಬೈ. ಇಲ್ಲ ಚೋಡ. ಇವಾಗ ಇದು 8 ಆಗಿದ್ದು, ಅಲ್ಲಿಂದ 9. ಏನ್ ಗೈಸ್ ಇದು ಗಾಡಿಗಳು ಹಿಂಗ್ ಓಡ್ತಾವೆ ರನ್ನಿಂಗು. ನಿಜ ಮೋಸ ಮಾಡ್ತಿದ್ದಾರೆ ಇವ್ರಿಗೆ. ಯಾಕೆ ಅಲ್ಲ ನೀವು ಈ ರೌಂಡ್ ಅಲ್ಲಿ ಯಾಕೆ ಯಾವಾಗ? ಎಂತ ಕಕ್ಕಿಲ್ಲ ಯಾವಾಗ? ಎಂತ ಕಕ್ಕಿಲ್ಲ? ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರ್ಲೇ ಈ ರೌಂಡಲ್ಲಿ ಹಾಕ್ಲಿಲ್ಲ. ಈ ರೌಂಡ್ ಹಾಕಿಲ್ಲ. ಅಷ್ಟೇ. ಎಬ್ಬಲಿ ನಾನು ಎಲ್ಲರೂ 13 ಪುರಿ ತಿಂದಿದೀವಿ ಗೈಸ್ ಈಗ. ಏ ಬೇಗ ನಿಲ್ಸ್ರೆ, ಯಾಕೆ ಬಂದು ಹೊಟ್ಟೆ ನೋವ್ತಾನೆ. ಹೋಗು ನೀನು ಯಾಕವ? ಮದನಣ್ಣ ನೀವು ಡಯಟ್ ಅಲ್ಲಿ ಇದೀರಾ ತಾನೇ, ನೀವು ಹೋಗ್ಬೋದು. ಚಾನಲ್ ವ್ಲಾಗ್ ಬರ್ತಾ ಇರೋದೇ ನಮ್ಮ ಚಾನಲ್ ಅಂದಾಗ ಡಯಟ್ ನ ಚಿಡ್ಡೆ ಮಾಡಿದೀನಿ ಇವತ್ತು. ಚಿಡ್ಡೆ ಚಾಲೆಂಜ್ ನಡೆಸ್ತಿರೋದು ನೀವೇ ತಾನೇ, ದುಡ್ಡು ಕೊಡ್ತಾರೋ ನೀವೇ ಗೆದ್ರೆ. ಅದು ಪಾರ್ಶಾಲಿಟಿ ಆಗ್ಬಿಡುತ್ತೆ. ಕಾಂಪಿಟೇಷನ್ ಇಸ್ ಕಾಂಪಿಟೇಷನ್. ಆಹಾ ಸ್ವತಿ ಏನ್ ಅನ್ಸ್ತಿದೆ? ಚೆನ್ನಾಗಿ ಅನಿಸ್ತಿದ್ಯಾ? ಇನ್ನು ಎಷ್ಟು ತಿನ್ಬೋದು ನಿಮ್ಮ ಕೆಪಾಸಿಟಿ ಪ್ರಕಾರ? ನಿಶಾ ನಿಶಾ ಕುಣಿತಾವಳೆ. ನಾನೊಂದು 10 ಪ್ಲೇಟ್ ನನ್ಗೆ ಆಗ್ಬೋದು ಅನ್ಕೊಂಡಿದ್ದೀನಿ. ಪುಣ್ಯ ನೀನು? ನಂದಿ ಗೈಸ್ ಇಲ್ಲಿ ಎಲ್ಲಾರ್ಕಿಂತ ನಂದಿ ಒಂದು ಸ್ವಲ್ಪ ಸೈಲೆಂಟ್ ಕಿಲ್ಲರು, ಸೈಲೆಂಟಾಗಿ ಹೊಡಿತಾನೆ ಅಂತ ಅನ್ಕೋತೀನಿ. ಒಂದು ರೌಂಡ್ ಕಂಪ್ಲೀಟಾಗಿ ಖಾಲಿ ಆಗಿದೆ. 92 ಪುರೀಸ್ ಇತ್ತು, 92 ಪುರಿನ ಈಗ ಖಾಲಿ ಆಗಿದೆ ಫಸ್ಟ್ ರೌಂಡಲ್ಲಿ. ನೆಕ್ಸ್ಟ್ ರೌಂಡ್ಗೆ ಈಗೆಲ್ಲ ಕಲ್ಸ್ಕೊತಾ ಇದ್ದಾರೆ. 17ನೇ ಪುರಿ ಈಗ ಸ್ಟಾರ್ಟ್ ಆಗ್ತಿದೆ ಗೈಸ್. ನೋ ಭಯ್ಯ, ದೊಡ್ಡದೇ ಕೊಡಿ. ಅವಳಿಗೆ ಬಾಯಿಗೆ ನುಗ್ಬಾರ್ದೊಳಗೆ. ಓ ದೇಖೋ ಆಪ್ಕೋ ನಿಮ್ಗೆ ನೀರೇ ಹಾಕಿಲ್ಲ, ನಮ್ಗೆ ನೀರು ಹಾಕೋರೆ ಪಾನಿನ. ಹುಷಾರ ನೋಡ್ಕೊಳ್ರಪ್ಪ, ಹಿಂದೆ ಎಸ್ಗಿಸ್ಬಿಟ್ಟಾರ ಕೋತಿಮರಿ ಈ ನಮ್ಮನೆ ಹತ್ರ ಎಲ್ಲ ಸಿಬೇಕತ್ತಿತ್ತು. ಹಿಂಗ ಹಾಕೊಳತ್ತಲ್ಲ, ಹಂಗೆ ಹಾಕೊಂಡ್ ಯಾರು ನಿಶುಂಗೆ ಅದು ಗೊತ್ತಾಗ್ಬಾರ್ದು. ಮಾತಾಡುವೆ ಭಯ್ಯ, ಕಾಳೇನು ಆಗ್ತಾ ಇಲ್ಲ, ಬರೀ ಆಲೂಗಡ್ಡೆ ಹಾಕೊಡ್ತಾವ್ರೆ. ಯಾವ್ದಾರ ಗಾಡಿ ಒಂದ್ ಸ್ವಲ್ಪ ಸ್ಲೋ ಹೊಡಿತೈತಾ? ಸ್ಪಂದನ ಗಾಡಿ. ಹೌದಾ? ಇಲ್ಲಪ್ಪ. ಏ ಇಲ್ಲ, ಕಾಂಪಿಟೇಷನ್ ಇದನ್ನ ಸ್ಪೋರ್ಟಿವಾಗಿರ್ಬೇಕು. ಯಾಕೋ ಫುಲ್ಲು ಖಾಲಿ ಆಗಿದೆ. ಈಸಿಯಾಗಿ ಆಯ್ತಲ್ವಾ ಅಂತ ಅರ್ಥ ಆಯ್ತು. 20 ಆಯ್ತು. ಈಗ ನಾನ್ ತಿಂದ್ರೆ 20ನೇದು. ಇನ್ನೊಂದು 30 ತಿಂತಾರೆ ಪಕ್ಕ ಅಂತ ಅರ್ಥ. ಗೊತ್ತಿಲ್ಲ, ನಾನು ಹೊಟ್ಟೆ ಮೇಲೆ ಡಿಪೆಂಡು. ಆ್ಯಂಡ್ ಗೋಲ್ಗಪ್ಪ ಅಂದರೆ ಹುಡುಗಿರ್ ಫೇವರ್ ಅಲ್ವಾ ಜಾಸ್ತಿ, ತುಂಬ ಇಷ್ಟಪಡ್ತೀರಾ ನೀವು ಗೆಲ್ಲಬೇಕು ಮೇಯ್ನು. ನಾವು ಗಂಡ ಹೆಕ್ಳು ಗೆದ್ರೆ ಏನು ಪ್ರಯೋಜನ ಇಲ್ಲ. ಹಿಂಗೆಲ್ಲ ಏನಿಲ್ಲ, ಕಾಂಪಿಟೇಷನ್ ಅಂತ ಕಾಂಪಿಟೇಷನ್. ಅಂದರೆ ಅವ್ರಿಗೆ ಸ್ಪೋರ್ಟಿವ್ನೆಸ್ ಕೊಡ್ತಾ ಹಿಂಗೆ ಕಣ. ನೀನು ತಿಂದೆ ನನಗೆ ಗೊತ್ತದು. ಇವಾಗ 10 ಪ್ಲೇಟ್ ತಿನ್ಬೇಕಂದ್ರೆ ನಾನು 60 ಪೂರಿ ತಿನ್ಬೇಕು. 21ನೇ ಪೂರಿ ಇವಾಗ. ಹೊಟ್ಟೆ ಕೆಟ್ಟೋಗಿ ಏನಾರ ಆದ್ರೆ ನಂಗೆ ಯಾಕೋ ಆಗಲ್ಲ ಅನ್ಸ್ತಾ ಇದ್ ನನ್ನ ಕೈಲಿ. ಹೌದಾ?
ಅನ್ಬಾರ್ದು ಆಗದು ಎಂದು ಕೈ ಕಟ್ಟಿ ಕಲಿತಾರೆ ನೋಡಿ. ಸ್ವಾತಿ ಎಷ್ಟು ಸ್ಪೀಡ್ ಆಗಿದ್ದಾರೆ. ಎಷ್ಟನೇದು? 22. 22. ಆಹಾ, ಏನಾರ ಮಾತಾಡ್ರಿ, ಬರೀ ತಿನ್ನೋದೇ ಆಯ್ತಲ್ಲ ನಿಮ್ದು. ಆಯ್ತಲ್ಲ ಗೈಸ್, ಇದು ಒಂಥರ ಬಿಗ್ ಬಾಸ್ ಅಲ್ಲಿ ನಡೆಯುತ್ತಲ್ಲ ಸ್ಟ್ರಾಟರ್ಜಿ, ಆ ಥರ ಏನೋ ನಿಶಾ ಪ್ಲಾನ್ ಮಾಡ್ತಾವಳ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಸ್ಲೋ ಮಾಡ್ಬಿಡ್ಲಿ, ಆಮೇಲೆ ನಾವ್ ಇನ್ನ ಬಿಡೋಣ. ಪೂರ್ಣಿಮಾ ಅವಳೆ ಕೂತಿ ಎದ್ದಿ ಅವಳೆ ಇನ್ನ ಸುಮ್ನೆ ತೋಲ್ತಿ, ಯಾಕೆ ಹೊಟ್ಟೆ ಕೆಡ್ಸ್ಕೊತಿ? ಹೋಗು. ಬೇಡ ಸ್ಪಂದನ, ತಿನ್ಬೇಕು. ಇನ್ನ ಹಾಕ್ಬೇಕು ಅಂತಾನೆ ತಿಂತಾರದ? ಹೌದು ಹೇಳಿ. ಹೌದು. ಹೌದಾ? ಸ್ಪಂದ ನೀನು ಇಲ್ಲ ವಿನ್ ಆಯ್ತು. ಹ್ಞೂ. ಮತ್ ಸುಮ್ನೆ ತಿನ್ಬಿಟ್ಟು ಹೊಟ್ಟೆ ಕೆಡ್ಸ್ಕೊಬಿಡ. ನಿಶಾ ಹೇಳ್ದಂಗೆ ಪೂರ್ಣಿದು ಸದ್ದೇ ಇಲ್ಲ. ಆಯ್ತಾ ಇಲ್ಲ ಪಾಪ. ಅವಳು ತಿಂತಾಳ ನಮ್ ಪೂರ್ಣಿ. ಫಸ್ಟ್ ಕೇಳ್ಕೊಂಡಿದ್ಲು, ಅಕ್ಕ ಇದು ಪಾನಿ ಹೆಂಗೆ? ಆಲೂಗಡ್ಡೆ ಒಳಗಡೆ ಇರೋದು. ಯಾರಿಗೆ ಕಾಂಪಿಟೇಷನ್? ಆಲೂಗಡ್ಡೆ ಅಂದ್ರೆ ಪೂರ್ಣಿ, ಪೂರ್ಣಿ ಅಂದ್ರೆ ಆಲೂಗಡ್ಡೆ. ಹೌದಾ? ಆಲೂಗಡ್ಡೆ ಅಷ್ಟೊಂದು ಇಷ್ಟಪಡ್ತಾಳ ಅವಳು. ಗೋಲ್ಗಪ್ಪ ಅಂದ್ರೆ ಸಖತ್ ಇಷ್ಟ. ಸ್ಟಾರ್ಟ್ ಆಯ್ತೈತೆ. ಇವಳು ನಿಶಾ ಎಕ್ಸ್ಪ್ಲೈನ್ ಮಾಡಿದ್ಲು, ಇವ್ರು ಬರೋಷ್ಟ್ರಲ್ಲಿ ಇವ್ರ ತಟ್ಟೆಲಿ ಇರಂಗಿಲ್ಲ ಅಂತ. ಪೂರ್ಣಿ ಬರೋಷ್ಟ್ರಲ್ಲಿ ಅವಳಿಗೆ ತಿನ್ನಕಾಯ್ತಾ ಇಲ್ಲ. ಭಯ್ಯ ತಡ, ಗಾಡಿ ಸ್ಲೋ ಆಗ್ಯಾ, ಧೀರೆ ಎಷ್ಟ್ ಪ್ಲೇಟ್ಸ್ ಆಯ್ತು? ಏ ಇಲ್ಲ ಪಾಸ್ ಬಂದ ಟಫ್ ಫೈಟ್ ಕೊಡ್ತಾ ಇದ್ದಾಳೆ. ವೆರಿ ಗುಡ್. ಅದೇನೋ ಸ್ಪಂದನ ಅವರು ಒಂದ್ ವಿಕೆಟ್ ಗಾನ್. ಸ್ಪಂದನ ಔಟ್ ಗೈಸ್. ಸ್ಪಂದನ ಕೈಲಿ ಆಗ್ಲಿಲ್ಲ, ಸೊ ಅವರು ವಾಮಿಟ್ ಹಾಕಕ್ ಹೋಗಿದ್ದಾರೆ. ಅವ್ರ ಹೆಸರನ್ನು ಉಳಿಸ್ಬೇಕು. ನಿಮ್ಮ ಹೆಸರು ಅವ್ರು ಉಳಿಸ್ಲಿಲ್ಲ. ನಾನು ಹೇಳಿಲ್ವಾ ಫಸ್ಟ್ ವಿಕೆಟ್ ಅವಳ್ದೆ ಹೋಗೋದಂತ. ಸೆಕೆಂಡ್ ಯಾರ್ದು ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಲಾ? ಎಲ್ಲಿದ ಕೆಪಾಸಿಟಿ? ಪಾನಿನೂ ತಿಂತವಳೆ, ಕುಡಿತಾವಳೆ. ಪಾನಿನೂ ಕುಡಿತಾವಳೆ, ಪೂರಿನೂ ತಿಂತಾವಳೆ. ನಂಗೆ ಯಾಕೋ ಟಫ್ ಫೈಟು. ಮಾಡ್ತಿರ್ಲಿಲ್ಲ ಅವರು ಮುಂಚೆ. ಅಣ್ಣ ತಂಗಿನೇ 5 ಸಾವಿರ ಬೆದ್ಕೋಯ್ತಾರೆ ಪಕ್ಕ. ಅಣ್ಣ ತಂಗಿ ಮಧ್ಯೆನೆ ಬೀಳುತ್ತೆ ಅಂತ ಅನ್ಕೋತಾ ಇದೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅವ್ನು ನೋಡು, ಮಂಗನಿಂದ ಮೂಲೆಯಲ್ಲಿ ನಿಂತ್ಕೊಂಡು ಹೆಂಗ್ ತಿಂತಾವೆ. ಬಾಯಿ ತಗೆ ಬನ್ನಿ ಏನಾರ ಪ್ರೇಕ್ಷಕರಿಗೆ ಏನಾರ ಹೇಳ್ಬೇಕು ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್. ಬಂದಿ ಆಲ್ ದ ಬೆಸ್ಟ್. ಚೆನ್ನಾಗಿ ತಿನ್ನಿ. ಯಾರ್ ಗೆಲ್ಬೇಕು ಸ್ಪಂದನ? ಟ್ರೀಟ್ ಕೊಡ್ಸಿ. ಯಾರ್ ಗೆಲ್ಬೇಕು ಸ್ಪಂದನ? ಇದೇ ಟ್ರೀಟು. ಇಲ್ಲ ಇದು ಬೇಡ. ನನ್ ಫ್ರೆಂಡ್ ಬೇಡ. ಅಲ್ಲವಾ, ಇದನ್ನೇ ತಡ್ಕೊಳ್ಳಿಲ್ಲ ನೀನು. ಅಂತ ಒಳಗೊಳಗೆ ಸ್ಕೀಮ್ ಮಾಡ್ತಾರೋ. ವಾವ್. ಲಾಸ್ಟ್ ಟೈಮ್ ನಾನು ಆಡ್ದವ್ರೆಲ್ಲ ಪೊಳ್ರಂಗಿದ್ರು. ಈ ಸತಿ ಕಾಂಪಿಟೇಷನ್ ಹೆಂಗಿದೆ? ಆಹಾ, ನನಗಿನ್ನು ಅವಳೇನ್ ಹೇಳಕ್ ಹೊರಟಾವಳೆ ಅಂತಾರ, ನನ್ಗಿನ್ನು ಇದು ಸ್ಟಾರ್ಟಿಂಗು ಅಂತ. ನೆಕ್ಸ್ಟ್ ಯಾರಪ್ಪ? ಯಾರಿಗಾಯ್ತಾ ಇಲ್ಲ? ತಿಂತಾಳೆ ಸ್ವಾತಿ, ಕೆಪಾಸಿಟಿ ಐತೆ. ಆಯ್ತಲ್ಲ? ಯಾಕವ ಸ್ವಲ್ಪ ಬಿಡು ಕೊಡ್ಬೇಕಾಯ್ತು, ಸ್ಪೀಡ್ ಆಯ್ತೈತೆ. ಏಯ್ ನೀನ್ ಏನ್ ಮೋಟಿವೇಶನ್ ನ ಒಳಕ್ ಇಕ್ಕೊಂಡ್ರೆ ಭಯ್ಯ स्लो से डालो. ओके क्या है ना, वो मुंह के अंदर डालता है, टाइम में नहीं मिल रहा है पीने का. ಆಹಾ, ಒಂದ್ ಲೆವೆಲ್ಗೆ ತುಂಬಿದೆ ಗೈಸ್. ಇಸ್ಕೊಳ್ಳಿ ಅಣ್ಣ ನಿಮ್ದೆ. ಈಗಿಂದ ಎಲ್ಲ ಗಾಡಿಗಳು ಸ್ಲೋ ಹೊಡಿತಾವ್ ನೋಡ್ರಿ. ನಂದೇ ಹೋಯ್ತಲ್ವಂತೆ, ಹೋಯ್ತಾರಂತೆ. ಇಲ್ಲ ನಾನು ಹೇಳ್ಬೇಕು ಅದನ್ನ. ಗೈಸ್ ಪೂರ್ಣಿಮಾ ಕೈಲಿ ಆಯ್ತಲ್ಲ? ನಿಶಾ ಆಯ್ತಲ್ವಾ? ಆಹಾ, ಯಾರು ಬಿಡ್ತಾರಲ್ಲ. ಒಬ್ರು ಬಿಟ್ರೆ ಈಗ ಜೋಶ್ ಬರ್ತಾ. ಸ್ವಾತಿ ಮೋಸ ಆಯ್ತು. ನೀವು ನಂಗ್ ಸಪೋರ್ಟ್ ಮಾಡ್ಬೇಕು, ಅವಳು ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಹೋದ್ಲು. ಅವ್ಳು ಮಾಡಿದ ತಕ್ಷಣ ಏನು ಸುಮ್ಮನಿರ್ಸತ್ತೆ. ಗೊತ್ತಲ್ಲ. ಹೇ ಹೊಡಿತೀನಿ ತಿನ್ನು. ಆಲೂಗಡ್ಡೆ ಅಂದ್ರೆ ಪೂರ್ಣಿ. ಭಯ ಥೋಡಾ ನಿಧಾನಕ್ಕೆ ಬನ್ನಿ. ಧೀರೆ ಸ್ಲೋ. ನಮಗೂ ಇವಾಗಲೇ ಕೊಟ್ಟಿದ್ದೀವಿ. ಕರೆಕ್ಟ್ ಆಗಿ ಬರ್ತೈತೆ ಮಾಡ್ರ. ನಂದೀಶನಿಂದ ಬರ್ತಾರೆ, ನಾನು ಇಲ್ಲಿ ನೋಡ್ತಾ ಇಲ್ವಾ? ಅಲ್ಲಿ ಹೊರಗಡೆ 3-4 ತಿಂದ್ರೆ ಮಕ್ಷೆಟ್ ಹೊಡೆದು ಬಿಡೋದು. ಇಲ್ಲಿ ಕಾಂಪಿಟೇಷನ್ಗೋಸ್ಕರ ಎಷ್ಟು ತಿಂತಾ ಇದೀವಿ.
ಇನ್ನ ಹಿಂದಿನ ದೇವ್ರದಂಗ್ ತಿಂತಾ ಇರೋದು. ಆ ಕಡೆ ದವಡೆಗೆ ಒಂದು ತುರಿಕೊಂಡವಳೆ, ಈ ಕಡೆ ದವಡೆಗೆ ಒಂದು ತುರಿಕೊಂಡವಳೆ. ಅಪ್ಪ ತಿನ್ನಪ್ಪ ನೀನು. ಸ್ಟ್ರೈಟ್ ಹೊಡ್ಬಿಡು ಅಂದ್ರೆ ಇಲ್ಲಿ 5,000 ಇಲ್ಲ ಅಲ್ಲಿ ಮಾಡು, ಆ ಕಡೆ ಹೋಗಿ. ನಾನಂತೂ ಈಗ ಎಷ್ಟು ತಿಂದಿದ್ದೀವಿ ಅಷ್ಟಿನ್ನೂ ತಿಂತೀನಿ. ಬೈ ಬೇಡ ಬೈ, ದಪ್ಪದ ಬೇಡಲ್ಲ. ಸ್ವಾತಿ ಇಷ್ಟೊಂದು ಕೆಪಾಸಿಟಿ ಹಾ ನಿಮ್ಗೆ? ಅಯ್ಯೋ ಯಮರ್ಸು ಅನ್ಕೊಂಡೆ. ನೀವು ತಿನ್ನೋವರೆಗೂ ನಾನು ತಿಂತೀನಿ. ಏನ್ ಘಟಗಳು ಇವ್ರೆಲ್ಲ ತಿಂತಾನೆ ಅವ್ರೆ. ನೀನೇನ್ ಮಾಡ್ತಿದ್ಯಾ ಕಂದ? ಗೈಸ್ ಈಗ ತಿನ್ನಲ್ಲ, ಅಷ್ಟು ಇನ್ನೊಂದ್ಸತಿ ತಿಂತೀನಿ. ನಾನೇ ತಿಂತೀನಿ ಅಣ್ಣ. ಅಲ್ಲ ನಾನು ಮೆಂಟಲ್ ಗೆದ್ಬಿಟ್ಟು ಇವಾಗ ಎರಡನೇದು ಈಚೆ ಬರಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಿಂತಿದ್ದೀನಿ. ಆಹಾ ಏ ನಿಶಾ ಹೊಣ್ಣೆ ಎದುರ್ತಾರೆ ಆಗಲ್ವಾ? ನಿಜ ಆಯ್ತಲ್ವಾ? ರೈಸ್ ನ ಫಿಟ್ ಮಾಡ್ತಿದ್ದೀನಿ. ಹೌದಾ? ವಾಮಿಟ್. ನೈಸ್, ಇಬ್ರು ಹುಡುಗರು ಇಬ್ರು ಹುಡುಗಿರು. ಏನ್ ಕಿಲಾಡಿಗಳಂದ್ರೆ ಎಷ್ಟು ಜನ ಪಾನಿ ಏನ್ ಮಾಡ್ತಾವ್ರೆ, ಚೆಲ್ತಾವ್ರೆ. ಇವನು ಅವರು ಇವಳು. ನೀನು ನಾನು ಕುಡಿದೇನೆ, ನಾನೊಂದು ಸರಿ ಅವಾಗಿದ್ದ. ನಿಮ್ಮ ಮನ್ಸ ಏನಲ್ಲೇ. ಗೈಸ್ ಈಗ ನಿಶಾ ಔಟ್ ಆಗಿದ್ದಾರೆ. ಈಗ ನಾವು 4 ಜನ ಇದ್ದೀವಿ, ನಂದಿ, ಪೂರ್ಣಿ, ನಾನು, ಸ್ವಾತಿ. 4 ಜನದಲ್ಲಿ ನೋಡೋಣ. ಲೆಟ್ಸ್ ಗೋ. ಟೈ ಬ್ರೇಕರ್ ಆಗ್ಬೋದಾ? ಇವರು ಬಿಟ್ಕೊಟ್ರೆ ನಾನು ಪೂರ್ಣಿ ಗೆಲ್ಬೋದು. ನಿಮ್ನ ಬಿಟ್ಟು ನಂಗೆ ನಂದಿ. ಮತ್ತೆ ಪೂರ್ಣಿ ಸ್ವಲ್ಪ ಇದು ಏನೋ ಬೇ. ಸುಸ್ತು ಹೊಡಿತಾವ್ರೆ. ಸ್ವಾತಿನು ಚೂರು ನಂದೀಶ ಸ್ವಲ್ಪ ಯಾಕೆ ಕಕ್ತಾವಳೆ. ಕಕ್ಕಂಗಿಲ್ಲಮ್ಮ. ಕಕ್ಕಂಗಿಲ್ಲ, ಅದು ಪಾನಿ ಸ್ವಲ್ಪ ಕೆಳಗಡೆ ಬಿತ್ತು ತಿನ್ಬೇಕು. ಅಷ್ಟೇ. ಅಷ್ಟಿದೆ, ಅಷ್ಟೆಲ್ಲ ಯಾರು ತಿನ್ನಕ್ಕಾಗಲ್ಲ. ಸುಸ್ತು ಹೊಡಿತಾವ ನಾಳೆ. ಇಲ್ಲ ಇಲ್ಲ ಸುಮ್ಮನೆ ಪ್ಯಾಚಪ್ ಮಾಡ್ತಾನೆ. ಬಿಟ್ಬಿಡು ಮದನ್, ಬೇಡ. ಕಷ್ಟಪಟ್ಟು ಡಯಟ್ ಮಾಡಿ ಎಲ್ಲ ಹಾಳಾಗೋಯ್ತು ದೊಡ್ಡ. ಡಯಟ್ ಅಲ್ಲಿ ಇದೆಯಾ ಹೇಳೋದ್ ಅರ್ಥ ಮಾಡ್ಕೋ. ಈ ವರ್ಷ ಬೇರೆ ಮದ್ವೆ ಆಯ್ತೀನಿ ಅಂತ ಇದೆಯಾ. ಇದು ಗಂಟ್ಲಿಗೆ ಬೆಳ್ಳ ಹಾಕೊಂಡ್ ಬೇಕಾ ಕೊಡ್ತೀನಿ ಈಚೆಗೆ. ಇವ್ರೇನ್ ಗಿಡಕ್ ಹಾಕ್ತಾವ್ರ ಪಾನಿನ? ಎಷ್ಟು ತಿಂದ್ರು ಇವಾಗ? ಒಂದ್ 45 ಗಂಟೆ ತಿಂದಿದೀವಿ ಒಬ್ಬೊಬ್ರು. ಬೇಕು. ನೋ ರೆಸ್ಟ್ ಕೊಟ್ಟಿ ಇರೋ ನಿಶಾನೆಗೆ ಹೋಗೋಳಪ್ಪ, ಒಡ್ಡಾಡ್ಕೊಂಡು ತಿನ್ನೋಳು. ಗೈಸ್ ಈಗ ತಿನ್ನಲ್ಲ ಗೈಸ್, ಇನ್ನೂ ಅಷ್ಟು ತಿಂತೀನಿ. ಅವ್ನ್ ತಿನ್ನಲ್ಲ, ಅವ್ನ್ಕಿಂತ ಡಬಲ್ ಆಗಿ ತಿಂತೀನಿ. ಹಿಂಗೆ ಈ ತರ ಹೇಳಿದ್ರೆ ಇವರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಮದನ ಟ್ರಿಕ್ಸ್. ಮದನ ಆಗಲ್ಲ ಸ್ವಾತಿ ಪೂರ್ಣಿ ಹೆಣ್ಮಕ್ಳು ಸ್ಟ್ರಾಂಗ್ ಹೋಗೋರು ತೋರಿಸ್ಬೇಕು. ಕಮಾನ್ ಚೆಲ್ಬೇಕು. ಯಾಕೆ ತಿನ್ಕೋಬೇಕು ಅದನ್ನ ಫಸ್ಟು. ತಿನ್ನು ಆಯ್ತು, ತಿನ್ನು. ಫೌಲು ಪೂರ್ಣಿ ಒಂದು ಫೌಲು ಒಂದು ಎಕ್ಸ್ಟ್ರಾ ತಿನ್ಬೇಕು. ಬೈ ಹೊಸ ಪ್ಲೇಟ್ ಕೊಡಿ. ತಗೋಚಿನ ಅಷ್ಟೇ ತಾನೆ. ಪುಣಿ ಗಾನ್.
ಅಪ್ಪ ಏನ್ ಸಿಕ್ಕಕ್ಕಿಲ್ಲ ಒಬ್ರು ವಿಕೆಟ್ ಪೂರ್ಣಿ ಔಟ್ ಆದ್ಮೇಲೆ ನಾನು ನಂದಿ ಸ್ವಾತಿ 3 ಜನ ಇದ್ದೀವಿ. ಕಮಾನ್ ನಿಶಾ ಅವಾಗಿಂದ ಫುಲ್ ಎನರ್ಜಿ ಕೊಡ್ತಾ ಇದ್ದಾಳೆ. ಹಾ 10 ರೌಂಡ್ 10 ಪ್ಲೇಟು. ಒಂದ್ಸಾರಿ ಹೇಳಿ ನಿಮ್ಗೆ ಆಗ್ತೈತಾ ಆಗ್ತಾ ಇಲ್ವಾ? ಇನ್ನ ಏನಿಲ್ಲ ಅಂದ್ರೂ ಒಂದು 25 ತಿಂತೀನಪ್ಪ. ನಾನ್ 30 ತಿಂತೀನಿ ಅಣ್ಣ. ಆಯ್ತು ನೋಡೋಣ. ಚಾಲೆಂಜ್ 2,000 ರೂಪಾಯಿ ಗೆಲ್ಬೇಕು ಅಂತ ನಂದಿ ಕೊಡೋಕ್ಕಾಗಲ್ಲ ಕಾಂಪಿಟೇಷನ್ ಗೊತ್ತಾಗೋಯ್ತು. ಅಪ್ಪ ಗೈಸ್ ತಿರ್ಗಾ ಸ್ಟಾರ್ಟ್ ಆಗಿದೆ ಕಾಂಪಿಟೇಷನ್ನು. ನಮ್ಮ ಜೊತೆ ಕಾಂಪಿಟ್ ಕೊಡಲೇಬೇಕು ಅಂತ ಸ್ವಾತಿ ತಿಂದ್ರ ಮೇಲೆ ತಿಂತಾಳೆ. ಯಾರು ಅವರಾ? ಫಸ್ಟ್ ಫೌಲ್. ಇಲ್ಲ 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 ಇಲ್ಲೇ ಕೈ ಹಿಡ್ಕೊಂಡಿರೋ ಫಸ್ಟ್ ಫೌಲ್. ಬಾಗ ಹಾಕಬೇಕು. ಹಾಕಿ ಬೈ ಹಾಕಿ ಬೈ. ನೋಡ್ರಿ ಇಲ್ಲಿ 3ನೇ ಫೌಲ್ ಔಟು ಬಂತು. 3ನೇ ಫೌಲ್. 3ನೇ ಫೌಲ್ ಔಟು. ಅಬ್ಬಾ ನೆಕ್ಸ್ಟ್ ಅವ್ರೆ ಬೈ. ಮೇಡಮ್ ಇಲ್ಲ ನಿಮ್ದೇ ನೆಕ್ಸ್ಟ್ ಇರೋದು. ಎರಡನೇ ಫೌಲ್ ಆಗುತ್ತೆ ಇವಾಗ. ವಾಮಿಟ. ಇವಂದ್ 2 ನಿಮಿಷ ಇರ್ಬೇಕಿತ್ತಲ್ಲೋ. ನೀನೇ ಗೆಲ್ತಿದ್ದೆ. ಪಾಪ ಸ್ವಾತಿ ಗೆಲ್ಲಿ ಅಂತಾನೆ ಬಿಟ್ಟಿದ್ದು ನಾನು. ಇದೆಲ್ಲ ಡೂ ಇದೆಲ್ಲ ಡೂ ನಿಜ. ಇವಾಗ ಏನಾಗಲ್ಲ ನಂಗೆ, ಆರಾಮ ಇರ್ತೀನಿ. ವಿನ್ನರ್ ಈಸ್ ನಂದೀಶ್, ರನ್ನರ್ ಈಸ್ ಸ್ವಾತಿ. ಹತ್ತತ್ರ 60 ಪೂರಿ ತಿಂದಿದ್ದೀವಿ ಗೈಸ್. ಗತಿ ಯಾರಿಗೂ ಬರಬಾರದು ಗುರು. ಒಂದ್ಸಲ ಕೊಡು, ಒಂದ್ಸಲ ಕೊಡು. ಬೇಡ ಅಪ್ಪ ಸ್ವಾತಿ. ತಡ್ಕೊಂಡು ನಿಂತಿದೆ. ಕೊನೆಗೂ 1 ನಿಮಿಷ ಆಗಿದ್ರು ಅಲ್ಲೇ ಬಿದ್ದಿರುವೆ. ಅಷ್ಟು ತಲೆ ಸುತ್ತಿತ್ತು, ಕಣ್ಬಿಡಗೂ ಆಗ್ತಿರ್ಲಿಲ್ಲ ನಂಗೆ. ರನ್ನರ್ ಅಪ್ ಆಗಿದ್ದಾರೆ ಸ್ವಾತಿ ಅವರು. ಎಲ್ಲ ಫುಲ್ ಜೋಶಲ್ಲಿದ್ದಾರೆ. ನಂದಿ ಅವರು ವಿನ್ ಆಗಿದ್ದಾರೆ. ಏನ್ ಅನ್ಸ್ತಾ ಇದೆ ಅಣ್ಣ? ತುಂಬಾ ಧನ್ಯವಾದಗಳು. ಫೈನಲಿ ನಂದೀಶ್ ಅವರು ವಿನ್ ಅಲ್ಲ, ಆಗಿದ್ದಾರೆ. ಇನ್ನೂ 10-15 ತಿಂತಿದ್ರಂತೆ. ಮುಂಚೆ ಎಲ್ಲ ಕಾಂಪಿಟೇಷನ್ ತಿನ್ನಕ್ಕಾಗಲ್ಲ. ಮಧುಗೌಡ ನೀವು ಸಪೋರ್ಟ್ ಮಾಡದ ಪ್ಲೇಯರ್ ಆಗಿ ಗೆದ್ದಿದ್ದಾರೆ. ಗೇಮ್ ಸ್ಟಾರ್ಟಿಂಗ್ ಫೌಲ್ ಇಂದ ಇವ್ರು ಇದಾಯ್ತಂತೆ. ಸ್ವಾತಿ ಅಂತಲ್ಲ, ಹೌದಾ? ಫೌಲಿಂದ ಆಗಿದ್ದ? ಗಿವ್ ಅಪ್ ಮಾಡ್ಲಿಲ್ಲ, ಔಟ್ ಆಗ್ತೀನಿ ಅಂತ. ಅವನು ರನ್ನರ್ ಅಪ್. ಇನ್ನೂ ತಿನ್ನುವೆ ಲಿಟ್ರಲಿ, ಬಟ್ ಫೌಲ್ ಆಯ್ತಲ್ಲ, ತಿನ್ನಕ್ ಲೇಟ್ ಆಯ್ತಿತ್ತು. ಫುಲ್ ಇತ್ತು. ಇಷ್ಟು ಖಾಲಿಯಾಗಿದೆ. ವಿನ್ನರ್ಗೆ ದುಡ್ಡನ್ನು ಕೊಡುವ ಸಮಯ ಬಂದ್ರಿ. ಬೇಗ 1 2 3 ತಗೊಳಪ್ಪ. ಇವನ್ ಕೈಲಿ ಡ್ರಾ ಮಾಡ್ಕೊಂಬ ಅಂತ ATM ಇವನ್ನೇ ಕಳ್ಸಿದ್ದೆ. ಈ ದುಡ್ಡು ಇಲ್ಲಿಗೆ ಸೇರ್ತಾ ಇದೆ ಗೈಸ್. ಥ್ಯಾಂಕ್ ಯು. ಏನಿಲ್ವಾ? ನೀವು ಆಸನವನ್ನು ಇನ್ನೊಂದ್ 2 ದಿನ ಸ್ವಾತಿ ತಂಗಿಯಲ್ಲಿ ತಂಗಿ ವಾಶ್ರೂಮ್ ತಂಗಿ ಹೋಗಿ ಕಿತ್ಕೊಳ್ಳಿ. ನಂಗೆ ನಿಶಾ ಸಪೋರ್ಟ್ ಮಾಡಿದಕ್ಕೆ ನಾನು ನಿಜವಾಗ್ಲೂ ಇಷ್ಟೊತ್ತು ನಿಂತಿದ್ದು. ಇಲ್ಲದಿದ್ರೆ ದೇವರಡೆ ನಿಂತಿರ್ಲಿಲ್ಲ. ಹೌದಾ? ಯಾವ ಕೆಲಸ ಮಾಡಿದ್ಲಪ್ಪ? ಬಿಡ್ಬೇಡ 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 ಅದಕ್ಕೆ ಬಿಡ್ಲಿಲ್ಲ. ಓಕೆ ಫೈನಲಿ ಇವಳಾಗು ಈ ತರ ಇತ್ತು ಗೈಸ್. ಸಕ್ಕತ್ತಾಗಿ ಎಂಜಾಯ್ ಮಾಡ್ದ, ಸೂಪರ್ ಆಗಿತ್ತು.
ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟು ಮದನಗೌಡ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ನಿಶಾ ವ್ಲಾಗ್ಸ್. Until then, see you. Bye bye. Take care.